Madam, please, could you repeat the question, madam? ಖಂಡಿತ ಸರ್. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ತಮ್ಮದೇ ಪಕ್ಷದ ಸಚಿವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ನನ್ನನ್ನ ಒಳಗೊಂಡಂತೆ 48 ಶಾಸಕರ ಹನಿ ಟ್ರ್ಯಾಪ್ ಆಗಿದೆ ಅಂತ ಫಸ್ಟ್ ರಿಯಾಕ್ಷನ್ ತಮ್ಮದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿನ್ನೆ ಈ ವಿಚಾರ ರೈಸ್ ಮಾಡಿದ್ದು ಯತ್ನಾಳ್ ಅವರು, ಅದನ್ನು ಸಪೋರ್ಟ್ ಮಾಡಿದ್ದು ಸುನೀಲ್ ಕುಮಾರ್ ಅವರು, ಅವರಿಬ್ಬರನ್ನ ಬೆಂಬಲಿಸಿದ್ದು ಆರ್ ಅಶೋಕ್ ಅವರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಪತ್ರ ಬರೀತಿದ್ದೀನಿ. ಯತ್ನಾಳ್ ಅವ್ರನ್ನ, ಸುನೀಲ್ ಕುಮಾರ್ ಅವ್ರನ್ನ ಮಂಪರ್ ಪರೀಕ್ಷೆ ಮಾಡಬೇಕು, ಅವ್ರ ಜೊತೆ ಆರ್ ಅಶೋಕ್ ಅವ್ರನ್ನೂ ಮಂಪರ್ ಪರೀಕ್ಷೆ ಮಾಡಬೇಕು. ಆ ಮಂಪರ್ ಪರೀಕ್ಷೆಯಲ್ಲಿ ಅವ್ರು ಹೇಳೋದನ್ನ ಲೈವ್ ಸ್ಟ್ರೀಮಿಂಗ್ ಮಾಡಿದ್ರೆ ಬಂಡವಾಳ ಆಚೆ ಬರುತ್ತೆ. ಅದಾದಮೇಲೆ ಯತ್ನಾಳ್ ಅವ್ರು ಹೇಳ್ದಂಗೆ CBI ಕೊಡೋಣ. ಯತ್ನಾಳ್ ಸರ್, ಸುನೀಲ್ ಕುಮಾರ್ ಸರ್, ನೀವು ಹೇಳಿದ್ರಲ್ಲ, ನಿಮಗೆ ದಮ್ ಇದ್ದರೆ ಮಂಪರ್ ಪರೀಕ್ಷೆಗೆ ಬನ್ನಿ. ಬಟ್ ಅದು ಲೈವ್ ಸ್ಟ್ರೀಮ್ ಆಗಬೇಕು. ಮತ್ತೆ ಆ ಮಂಪರ್ ಪರೀಕ್ಷೆಯಲ್ಲೂ BJP ಟೀಮ್ ಇರುತ್ತೆ. ಸೊ ಲೈವ್ ಸ್ಟ್ರೀಮ್ ಅಲ್ಲಿ ಇಟ್ಟರೆ ರಾಜ್ಯಕ್ಕೆ ಗೊತ್ತಾಗುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ. ಮತ್ತೆ ಇವತ್ತು ಸೆಷನ್ ಅಲ್ಲಿ ಮೇಡಮ್ ಆ ವಿಚಾರ ಮುಖ್ಯಮಂತ್ರಿಗಳ ಮೇಲೆ ಪುಸ್ತಕ ಎಸೆಯೋದು, ಪೇಪರ್ ಎಸೆಯೋದು, ಸ್ಪೀಕರ್ ಮೇಲೆ ಪುಸ್ತಕ, ಈ ಮಾನ ಮರ್ಯಾದೆ ಇದೆಯಾ ಕರ್ನಾಟಕ BJP ಅವ್ರಿಗೆ? ದಯವಿಟ್ಟು ಕರ್ನಾಟಕದ ಜನತೆ ನೋಡಿ, ಯಾವುದು ಡಿಸಿಪ್ಲಿನ್ಡ್ ಪಾರ್ಟಿ ಅಂತ BJP ವೋಟ್ ಹಾಕಿರೋ ಮತದಾರರಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನೀವು ವೋಟ್ ಹಾಕಿರೋ MLAಗಳ ಹಂಗೆ ಬಿಹೇವ್ ಮಾಡೋದು, MLAಗಳ ನಾನು ಎಲ್ರಿಗೂ ಇದ್ರ ಜೊತೆಗೆ ನನ್ನೊಂದು ಪ್ರಶ್ನೆ. ತಾವು ಹೇಳಿದ್ರಿ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದ್ರು, ಆರ್ ಅಶೋಕ್ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ರು, ಮಂಪರು ಪರೀಕ್ಷೆಗೆ ಒಳಪಡೋದಕ್ಕೆ ಸಿದ್ಧಾನ ಅಂತ ತಾವು ಪ್ರಶ್ನೆ ಮಾಡ್ತಿದ್ರಿ. ಹಾಗಾದ್ರೆ ಇದೇ ಪ್ರಶ್ನೆನ KN ರಾಜಣ್ಣ ಅವ್ರಿಗೆ ಮಾಡೋದಕ್ಕೆ ಸಿದ್ಧರಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಸಾಕ್ಷಿಗಳಿದೆ ಅಂತ ಸದನದಲ್ಲಿ ಹೇಳ್ತಾರೆ. 48 ಜನ ಶಾಸಕರು ಅಂತ ಪ್ರಸ್ತಾಪ ಮಾಡ್ತಾರೆ. ಅವ್ರಿಗೂ ಈ ಪ್ರಶ್ನೆ ಕೇಳೋದಕ್ಕೆ ತಾವು ಸಿದ್ಧರಿದ್ದೀರಾ ಅನ್ನೋದು ಪ್ರಶ್ನೆ. ಯತ್ನಾಳ್ ಅವರು, ಸುನೀಲ್ ಕುಮಾರ್ ಅವರು, ಆರ್ ಅಶೋಕ್ ಅವರು ಒಪ್ಪಿಗೆ ಕೊಟ್ರೆ ನಮ್ಮ ಸರ್ಕಾರದಲ್ಲಿ ನಾನು ಒಪ್ಪಿಸ್ತೀನಿ. ಒಪ್ಪಿಗೆ ತಗೊಳ್ಳಿ ಮೇಡಮ್. ಈ ಪ್ರಶ್ನೆ ಕೇಳಿ ಪ್ರದೀಪ್ ಅವರು ಕೇಳಿದ್ರು, ಸಾಕ್ಷ್ಯಗಳಿದೆ ಅಂತ ಹೇಳಿದ್ದಾರೆ. ಇವ್ರು ಮೂರು ಜನ ಪರ್ಮಿಷನ್ ಕೊಟ್ಟ ಮೇಲೆ ಈ ಪ್ರಶ್ನೆ ಕೇಳಿ ನಾನು ಉತ್ತರಿಸ್ತೀನಿ. ಅವ್ರ ಮಂಪರ್ ಪರೀಕ್ಷೆಗೆ ರೆಡಿನಾ ಅಂತ ಕೇಳಕ್ ಕೇಳಿ ಮ್ಯಾಮ್. ಅಷ್ಟು ಜನ ಮಂಪರ್ ಪರೀಕ್ಷೆಗೆ ಒಳಪಟ್ರೆ ಸತ್ಯಾಸತ್ಯತೆ ಆಚೆ ಬರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ? ಈಗ ಇದನ್ನ ರೈಸ್ ಮಾಡಿದ್ದು ಯತ್ನಾಳ್ ಅವರು ಮಾಡ್ಲಿ. ಈಗ ಯತ್ನಾಳ್ ಅವ್ರು ಒಂದು ಕೆಲಸ ಮಾಡ್ಲಿ. ಯತ್ನಾಳು, ಸುನೀಲ್ ಕುಮಾರ್, ಆರ್ ಅಶೋಕ್ ಅವರು ಮಂಪರ್ ಪರೀಕ್ಷೆಗೆ ಅವ್ರು ರೆಡಿ ಇದ್ರೆ ಎಲ್ಲರೂ ಮಂಪರ್ ಪರೀಕ್ಷೆ ಮಾಡ್ಬಿಡ್ಲಿ. ಬೇಕಾದ್ರೆ ಈಗ ನಾನು ಯತ್ನಾಳ್ ಅವರು, ಆರ್ ಅಶೋಕ್ ಅವರು ಒಂದು ಮಂಪರ್ ಪರೀಕ್ಷೆ ಬರೆದು 224 ಜನನು ಮಂಪರ್ ಪರೀಕ್ಷೆಗೆ ವಿಧಾನಸೌಧದಲ್ಲೇ ಒಳಪಡಿಸ್ಲಿ. ಮೀಡಿಯಾದವ್ರು ಲೈವ್ ಸ್ಟ್ರೀಮ್ ಮಾಡ್ತಾರೆ. ಆ ಪತ್ರ ಬರೆಯಕ್ಕಾಗುತ್ತಾ? ದಮ್ ಇದೆಯಾ ಕೇಳಿ BJP ಅವ್ರನ್ನ. ಸರಿ, ಆ BJP ಅವರಿಂದ ಬರ್ಸಿ ಪತ್ರ, ಅವ್ರನ್ನ ಕೇಳಿ 224 ಜನನು ಮಂಪರ್ ಪರೀಕ್ಷೆ ಮಾಡಿ ಅಂತ BJP ಅವರು ಪತ್ರ ಬರೆದು ಸರ್ಕಾರಕ್ಕೆ ಮೂರು ಜನ ಒಪ್ಪಿಗೆ ಕೊಡ್ಲಿ. ಯತ್ನಾಳ್ ಅವರು, ಸುನೀಲ್ ಕುಮಾರ್. ತಾವೇ ಹೇಳ್ತಾ ಇದ್ದೀರಿ ಪತ್ರ ಬರಿಬಹುದಿತ್ತು ಅಂತ. ಈಗ ಆಲ್ರೆಡಿ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ತಮ್ಮ ಕಡೆ ತಪ್ಪಿದ್ದಿದ್ರೆ ಪತ್ರ ಬರಿತಾ ಇದ್ರ ಅನ್ನೋ ಪ್ರಶ್ನೆ. ಪತ್ರ ಬರ್ದಿಲ್ಲ. ಪತ್ರ ನೋಡಿ, ಯತ್ನಾಳ್ ಅವರು, ನಾನು ಪರಮೇಶ್ವರ್ ಸಾಹೇಬ್ರ ಜೊತೆನೇ ಇದ್ದೆ, ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಗೃಹ ಸಚಿವರಿಗೆ. ಯತ್ನಾಳ್ ಅವರು ಪತ್ರ ಬರ್ದಿಲ್ಲ ಮೇಡಮ್, ಟ್ವೀಟ್ ಮಾಡಿರೋದು. ಯತ್ನಾಳ್ ಅವರು ಇನ್ನೂ ಪರಮೇಶ್ವರ್ ಸಾಹೇಬ್ರಿಗೆ ಪತ್ರ ಬರ್ದಿಲ್ಲ, ಅವರು ಟ್ವೀಟ್ ಮಾಡಿರೋದು. ರಿಪಬ್ಲಿಕನ್ ಆಗಿರೋದು ಅಧಿಕೃತ ಪತ್ರ ನೋ ಮೇಡಮ್, ನಾನು ಈಗ ತಾನೇ ಪರಮೇಶ್ವರ್ ಸಾಹೇಬ್ರ ಜೊತೆನೆ ಇದ್ದೆ. ಯತ್ನಾಳ್ ಅವರು ಟ್ವೀಟ್ ಮಾಡಿದ್ದಾರೆ ಪತ್ರನ, ಆದ್ರೆ ಇನ್ನ ಹೋಮ್ ಮಿನಿಸ್ಟರ್ ಕೊಟ್ಟಿಲ್ಲ, ಹೋಮ್ ಮಿನಿಸ್ಟರ್ ಬರ್ದಿಲ್ಲ. ಸರಿ, ಈಗ ಯತ್ನಾಳ್ ಅವ್ರನ್ನ ಲೈನ್ ಸೇರ್ಸಕ್ ಹೇಳಿ, ಮಂಪರ್ ಪರೀಕ್ಷೆನೂ ಮಾಡ್ಬಿಡಿ ಅಂತ. ಯತ್ನಾಳ್ ಅವ್ರಿಗೆ ಪ್ರಾಮಾಣಿಕತೆ ಇದ್ರೆ ಭಯ ಯಾಕೆ? ನಾನ್ ಹೇಳೋದಷ್ಟ ಪ್ರಾಮಾಣಿಕತೆ ಇದೆ ತಾನೆ ಯತ್ನಾಳ್ ಅವ್ರಿಗೆ. ಸುನೀಲ್ ಕುಮಾರ್ ಪ್ರಾಮಾಣಿಕತೆ ಇದೆ ತಾನೆ, ಅವ್ರು ತಪ್ಪು ಮಾಡಿಲ್ಲ ತಾನೆ. ತಮ್ಮ ಹತ್ರ ಏನಾದ್ರೂ ಮಾಹಿತಿ ಇದೆಯಾ ಸರ್ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇವರೇ ರೂವಾರಿ, ಇವರ ಅನತಿ ಅಂತ ಆಗ್ತಾ ಇದೆ ಅಂತ ಏನಾದ್ರೂ ಇನ್ಸೈಡ್ ಮಾಹಿತಿ ಇದೆಯಾ ತಮಗೆ? ಇಲ್ಲ ಮೇಡಮ್, ನಾನು ಹನಿ ಟ್ರ್ಯಾಪ್ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಿನ್ನೆ ಯತ್ನಾಳ್ ಅವ್ರು ಸಡನ್ ಆಗಿ ರೈಸ್ ಮಾಡಿದಾಗ ನಮ್ಗೆಲ್ರಿಗೂ ಏನಿದು ಹನಿ ಟ್ರ್ಯಾಪ್ ವಿಚಾರ ಅಂತ ನಿನ್ನೆ ನಮಗೆ ಚರ್ಚೆಯಲ್ಲಿ ಗೊತ್ತಾಗಿತ್ತು. ಈಗ ಯತ್ನಾಳ್ ಅವರೇ ಇದು ಹೇಳಿರೋದ್ರಿಂದ ಸರ್ ಪಕ್ಷ ಭೇದ ಮರೆತು ಮಾತಾಡಿ ಸರ್. ಹನಿ ಟ್ರ್ಯಾಪ್ ರಾಜಕೀಯ ವ್ಯಕ್ತಿಗಳ ಹೆಸರು ಅದನ್ನ ಬಿಟ್ಟು ಮಾತಾಡಿ. ಮೂರು ಜನ ಹೆಸರು ಪ್ರಸ್ತಾಪಕ್ಕೆ ರೀಸನ್ನು, 3 ಜನ ಹೆಸರು ಪ್ರಸ್ತಾಪಿಸಕ್ಕೆ ಕಾರಣ ಇದೆ. ಫಸ್ಟ್ ರೈಸ್ ಮಾಡಿದ್ದು ಯತ್ನಾಳ್ ಅವರು, ಸಪೋರ್ಟ್ ಮಾಡಿದ್ದು ಸುನೀಲ್ ಕುಮಾರ್, ಇವರಿಬ್ಬರನ್ನ ಬೆಂಬಲಿಸಿದ್ದು ಆರ್ ಅಶೋಕ್ ಅವರು. ಅದಕ್ಕೆ ಕೇಳಿ ಮೇಡಮ್, ಇವ್ರು 3 ಜನ ಮಂಪರ್ ಪರೀಕ್ಷೆಗೆ ಒಳಪಡಕ್ ಕೇಳಿ, ನೆಕ್ಸ್ಟ್ ಡೇ ಯಾರನ್ನ ಕನ್ವಿನ್ಸ್ ಮಾಡಿ ಮಂಪರ್ ಪರೀಕ್ಷೆ ಕರ್ಕೊಂಡ್ ಬರ್ಬೇಕು ನಾನು ಕನ್ವಿನ್ಸ್ ಮಾಡ್ತೀನಿ. ಫಸ್ಟ್ ಈ 3 ಜನ ಪಕ್ಷದ ನಾಯಕರು ಅಂಕಿ ಅಂಶದ ಸಮೇತ ಸಾಕ್ಷ್ಯಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಎಲ್ಲೋ ಹಾದಿ ಬೀದಿಲಿ ಹೇಳಿದ್ದಲ್ಲ ಸರ್, ಸದನದಲ್ಲಿ ಹೇಳಿದ್ದು. ಸದನಕ್ಕೆ ಮರ್ಯಾದೆ ಇದೆ, ಸಚಿವ ಸಾಕ್ಷಿಗಳಿದ್ರೆ ಯತ್ನಾಳ್ಗೆ, ಸುನೀಲ್ ಕುಮಾರ್ಗೆ, CD ಫ್ಯಾಕ್ಟರಿ ಓನರ್ಗಳೇ BJPಯಲ್ಲಿ ಇದ್ದಾರೆ. CD ಫ್ಯಾಕ್ಟರಿಯ ನಿರ್ಮಾತೃಗಳು, ಪ್ರೊಡ್ಯೂಸರ್ಸ್ ಎಲ್ಲ BJP ಅವ್ರಿಗೆ ದಮ್ಮು ತಾಕತ್ತು, ನಾನು ಯತ್ನಾಳ್ಗೆ ಹೇಳ್ತೀನಿ, ದಮ್ಮು ತಾಕತ್ತಿದ್ರೆ ಅದೆಲ್ಲ ಬಿಟ್ಬಿಡಿ.
ಯಾರವರು ಅನ್ನೋದೇ ಪ್ರಶ್ನೆ. ಮೇಡಮ್, ನಿನ್ನೆ ಇವ್ರ ಸೆಷನ್ನಲ್ಲಿ ರೈಸ್ ಮಾಡಿದಾಗ ಇದು ಗೊತ್ತಾಗಿದ್ದು, ನಮ್ಗೆ ಯಾರಿಗೂ ಇದಿಲ್ಲ. ನಾನು ಹೇಳೋದು, ಈಗ ಯತ್ನಾಳ್ ಅವರು ಸುನೀಲ್ ಕುಮಾರ್ ಅವರು ಇಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇರೋದ್ರಿಂದ ಅವ್ರನ್ನ ಮಂಪರು ಪರೀಕ್ಷೆ ಮಾಡಿದ್ರೆ ಸತ್ಯ ಆಚೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಪ್ರದೀಪ್ ಸರ್, ನಿಮ್ಮ ಅಭಿಪ್ರಾಯ ನಾನು ಒಪ್ಕೊಳ್ಳೋಕೆ ಸಿದ್ಧ ಇದ್ದೀನಿ. ಜೊತೆಗೆ ಅವ್ರು 3 ಜನ ಒಪ್ಕೊಂಡ್ರು ಕೂಡ ಮಂಪರು ಪರೀಕ್ಷೆಗೆ ಒಳಪಡ್ತಾರೇನೋ ಗೊತ್ತಿಲ್ಲ. ಬಟ್ ಈಗ ಅವ್ರು 3 ಜನ ಕೇಳ್ಬಹುದಲ್ಲ ಸರ್? ನಿಮ್ಮದೇ ನಾಯಕರು ಹೇಳ್ತಿದ್ದಾರೆ, ಸಾಕ್ಷಿಗಳಿವೆ ಅಂತಿದ್ದಾರೆ, ಅವ್ರು ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಅದನ್ನ ಅಂತ ಕೇಳ್ಬಹುದಲ್ಲ ಸರ್? ಈಸಿ ಇದೆಯಲ್ಲ. ಈಗ ನಾನು ಹೇಳ್ತಾ ಇರೋದೇನಂತ, ಅವ್ರ ಹತ್ರ ಸಾಕ್ಷಿಗಳಿದಾವಲ್ಲ, ಅವ್ರನ್ನ ಕೇಳೋದು ಯಾಕೆ? ಮಂಪರು ಪರೀಕ್ಷೆ ಮಾಡೋಣ, ಆಚೆ ಬಂದ್ಬಿಡುತ್ತೆ. ಕೆ.ಎನ್. ರಾಜಣ್ಣ ಅವ್ರನ್ನ ಮಂಪರು ಪರೀಕ್ಷೆ ಮಾಡೋಣ, ಆಚೆ ಕೆ.ಎನ್. ಬರುತ್ತೆ. ರಾಜಣ್ಣ ಅವ್ರನ್ನ ಸಾಕ್ಷಿಗಳಿದೆ ಅಂದಿದ್ದು ಅವರು ಅಲ್ಲ, ಯತ್ನಾಳ್ ಅವ್ರನ್ನ ಸರ್, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅಂತ ಸುನೀಲ್ ಅವ್ರನ್ನ, ಸದನದಲ್ಲಿ ಅಶೋಕ್ ಅವ್ರನ್ನ. ಕೆ.ಎನ್. ರಾಜಣ್ಣ ಅವರು ಹೇಳಿದಾರ ಇಲ್ವಾ ಸರ್? ನನ್ನ ನೇರ ಪ್ರಶ್ನೆ ಸರ್ ಪ್ರದೀಪ್ ಸರ್, ಈಗ ಆ ಕಡೆ ಈ ಕಡೆ ಹೋಗೋದು ಬೇಡ, ದಯವಿಟ್ಟು ನೇರ ಪ್ರಶ್ನೆ. ಕೆ.ಎನ್. ರಾಜಣ್ಣ ಅವರು ಸಾಕ್ಷಿಗಳು ಇದೆ ಅಂತ ಹೇಳಿದ್ರಾ ಇಲ್ವಾ? ನನ್ನ ಪಾರ್ಟಿ ವಿಚಾರ, ನನ್ನ ಸೀನಿಯರ್ ಲೀಡರು ರಾಜಣ್ಣ ಸಾಹೇಬ್ರು, ನನ್ನ ಸೀನಿಯರ್ ಲೀಡರ್ ಬಗ್ಗೆ ನಾನು ಮಾತಾಡೋ ಅಷ್ಟು ಎಲಿಜಿಬಿಲಿಟಿ ನನಗಿಲ್ಲ. ಆದ್ರೆ ನನ್ನದೇ ಲೆವೆಲ್ ಆಗಿರೋ ಯತ್ನಾಳ್ ಅವ್ರನ್ನ, ಆರ್ ಅಶೋಕ್ ಅವ್ರನ್ನ, ಸುನೀಲ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀನಿ. ನನಗಿಂತ ಸೀನಿಯರ್ ರಾಜಣ್ಣ ಸಾಹೇಬ್ರು ನಾನು ಮಾತಾಡಲ್ಲ. ನನ್ನ ಲೆವೆಲ್ ಯಾರು? ಯತ್ನಾಳ್ ಅವರು. ಒಬ್ಬರ ಬಗ್ಗೆ ಆರೋಪ ಮಾಡ್ತೀರಿ ಅಂತ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರೋದು. ಹೇಳಿ ಸಾಕ್ಷಿ ನನ್ನ ಹತ್ರ ಇದ್ದಿದ್ರೆ ನಾನೇ ಕೊಡ್ತಿದ್ದೆ. ಯತ್ನಾಳ್ ಅವ್ರ ಹತ್ರ, ಸುನೀಲ್ ಕುಮಾರ್ ಅವ್ರ ಹತ್ರ ಇರೋದ್ರಿಂದ ಸೊ ಪತ್ರ ಬರೆದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಪತ್ರ ಬರ್ದಿದ್ದಾರೆ, ಕಾದ್ ನೋಡೋಣ. ಅವ್ರು ಬಂದಾಗ ಆ ರಿಯಾಕ್ಷನ್ ಅನ್ನ ಪಡ್ಕೊಳ್ತೀವಿ. ಪ್ರದೀಪ್ ಸರ್, ನಿಮಗೆ ಇದು ಓಕೆ ಅನ್ಸುತ್ತಾ? ಹನಿ ಟ್ರಾಪ್ ವಿಚಾರ, ಒಬ್ಬ ವ್ಯಕ್ತಿನ ರಾಜಕೀಯವಾಗಿ ಸುನೀಲ್ ಕುಮಾರ್ ಅವರು ಮಂಪರು ಪರೀಕ್ಷೆ ಆಗಬೇಕಷ್ಟೇ ಅನ್ಸುತ್ತಾ ಅಂತ? ಮೇಡಮ್, ಇದನ್ನ ನೀವು ಯತ್ನಾಳು ಸುನೀಲ್ ಕುಮಾರ್ ಅವ್ರನ್ನ ಕೇಳಿ. ಇಲ್ಲ, ಯತ್ನಾಳು ಸುನೀಲ್ ಕುಮಾರ್ ನಿಮ್ಮ ಚಾನಲ್ ಡಿಬೇಟ್ ಬಂದ್ರೆ ನಾನು ಬರ್ತೀನಿ, ಕೇಳಿ. ಯತ್ನಾಳ್ ಅವ್ರನ್ನ ಸುನೀಲ್ ಕುಮಾರ್ಗೆ ನೀವು ರಿಪಬ್ಲಿಕ್ ಅವ್ರು ಕನ್ವಿನ್ಸ್ ಮಾಡಿ ಡಿಬೇಟ್ ಕರೆಸಿ ಮೇಡಮ್. ಅವರಿಬ್ಬರನ್ನು ಡಿಬೇಟ್ ಅಲ್ಲಿ ಕೂರಿಸಿ ನಾನು ಬರ್ತೀನಿ ಎನಿ ಟೈಮ್ 24/7. ನಾನು ರಿಪಬ್ಲಿಕ್ ಚಾನಲ್ ಅವ್ರಿಗೆ ಹೇಳ್ತೀನಿ, ಯತ್ನಾಳ್ ಅವ್ರನ್ನ ಸುನೀಲ್ ಕುಮಾರ್ ತಂದು ಕೂರಿಸಿ. ಈಗ ರಿಪಬ್ಲಿಕ್ ಕನ್ನಡ ಮೂಲಕ ಸುನೀಲ್ ಕುಮಾರ್ ಅವ್ರನ್ನ ಮಂಪರು ಪರೀಕ್ಷೆ ಮಾಡಿ ಲೈವ್ ಸ್ಟ್ರೀಮ್ ಮಾಡ್ತಿದ್ದೀರಿ. ಏನ್ ಪ್ರಶ್ನೆ ಮಾಡ್ತೀರಿ ನೇರವಾಗಿ ಕೇಳಿ ಸರ್. ಅವ್ರು ಸಿಕ್ಕಾಗ ಖಂಡಿತ ಆ ಪ್ರಶ್ನೆನ ಅವ್ರ ಮುಂದೆ ಇಡ್ತೀವಿ ನಾವು. ಯತ್ನಾಳ್ ಅವರು, ಸುನೀಲ್ ಕುಮಾರ್ ಅವರು, ಆರ್ ಅಶೋಕ್ ಅವ್ರನ್ನ ಮಂಪರು ಪರೀಕ್ಷೆ ಮಾಡಬೇಕು. ಅದು ಕರ್ನಾಟಕದ ಮಾಧ್ಯಮ ಲೈವ್ ಸ್ಟ್ರೀಮ್ ಇಡಬೇಕು. ಯಾಕೆಂದ್ರೆ ನನಗೆ ಡೌಟ್ ಇದೆ, ಈ ಬಿಜೆಪಿ ಅವರು ಆ ಮಂಪರು ಪರೀಕ್ಷೆ ಮಾಡೋನ್ನು ಬುಕ್ ಮಾಡ್ಬಿಡ್ತಾರೆ ಇವರು, ಕಳ್ರಿ ಇವರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಪ್ರದೀಪ್ ಸರ್. ಒಟ್ಟಿನಲ್ಲಿ ಎಲ್ಲ ಬಿಟ್ಟು ಬಿಜೆಪಿ ಕಡೆಗೆ ಅವ್ರು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಯತ್ನಾಳ್ ಮತ್ತು ಆರ್ ಅಶೋಕ್ ಇವರೆಲ್ಲ ಮಂಪರು ಪರೀಕ್ಷೆಗೆ ಒಳಪಡ್ತೀನಿ ಅಂತ ಅಂದ್ರೆ ಎಲ್ಲ ಸತ್ಯತೆ ಆಚೆ ಬರುತ್ತೆ ಅಂತ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಅದು ಕೂಡ ಸಚಿವ ಕೆ.ಎನ್. ರಾಜಣ್ಣ ಅವರು ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ಮಾತಾಡಕ್ ಪ್ರದೀಪ್ ಈಶ್ವರ್ ಅವರು ಯಾಕೋ ಹಿಂದೇಟ್ ಹಾಕಿದ್ರು. ಸಾಕ್ಷಿಗಳಿದೆ